ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನನ್ನ ನ್ಯೂ ವ್ಲಾಗ್. ಇವಾಗ ಮಧ್ಯಾಹ್ನದಿಂದ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಫ್ರೆಶ್ ಅಪ್ ಆಗಿದ್ದೀನಿ. ಲಂಚ್ಗೆ ದೋಸೆ ಸುಟ್ಕೊತಾ ಇದ್ದೀನಿ. ಲೇಟ್ ಆಗಿದೆ ಹೇಳ್ಬೇಕಂದ್ರೆ ಇವಾಗ ಟೈಮ್ ಬಂದು 3:30 ಆಗಿದೆ. ಲೇಟಾಗಿ ತಿಂತಿದ್ದೀನಿ ಲಂಚ್ನ. ಇದು 11-12 ಗಂಟೆ ಟೈಮಲ್ಲಿ ಪಪ್ಪಾಯ ಸ್ವಲ್ಪ ಮ್ಯಾಂಗೋ ಸ್ವಲ್ಪ ತಿಂದೆ. ಅದಕ್ಕೆ ಇನ್ನು ಮ್ಯಾಂಗೋಸ್ ಇದೆ ನಮ್ಮ ಮನೇಲಿ, ಖಾಲಿ ಆಗಿಲ್ಲ. ಈ ವರ್ಷ ಎಷ್ಟು ಮ್ಯಾಂಗೋಸ್ ತಿಂದಿದ್ದೀನಪ್ಪ ಸ್ವಾಮಿ, ಹೇಳೋಕ್ಕಾಗಲ್ಲ. ಅಲ್ಲಿಗೆ ಹೋಗ್ಸಿಟ್ಟು ಆಟ ಆಡ್ತಿದ್ದಾಳೆ. ಇವತ್ತು ಸ್ವಲ್ಪ ಹಿಂಸೆ ಕೊಟ್ಟಳು ಅವಳು. ತಿನ್ನಬೇಕು, ತಿಂದ್ಬಿಟ್ಟು ನಾನು ಸ್ಯಾರಿ ಆರ್ಗನೈಸ್ ಮಾಡೋಣ ಅಂದ್ಕೊತಾ ಇದ್ದೀನಿ. ಅದ್ರ ಟೈಮೇ ಸಿಗ್ತಿಲ್ಲ ನನಗೆ. ಅದು ತಂದು ಆರ್ಗನೈಸ್ ತೊಗೊಂಬಂದು ನನಗೆ ಮ್ಯಾಕ್ಸಿಮಮ್ 2 months ಮೇಲೆ ಆಗಿರುತ್ತೆ. ಆನ್ಲೈನ್ ಆರ್ಡರ್ ಮಾಡಿದ್ದು ಮಾಡೋಣ ಅಂತ ಹೇಳಿಬಿಟ್ಟು ಇನ್ನೂ ಮಾಡಿಲ್ಲ. ಹಬ್ಬ ಅಷ್ಟರಲ್ಲಿ ನಾನು ಮುಗಿಸ್ಬೇಕಾ ಕೆಲಸ. ಮತ್ತು ನಾಳೆ ಲಿಖಿತ ಅವ್ರವ್ರಿಗೆ ಹೋಗ್ಬೇಕು. ಲಿಖಿತ ತುಂಬ ನೋಡಿರ್ತೀರ ತುಂಬ ಜನ. ಲಿಖಿತ ಗೊತ್ತಿರುತ್ತೆ, ನನ್ನ ಫ್ರೆಂಡ್ ಲಿಖಿತ. ಅವಳಿಗೆ ಮದುವೆ ಆಯ್ತಲ್ವ, ಆಮೇಲೆ ಅವ್ರು ಆಗಲ್ಲಿ ಬಂದೇ ಇಲ್ಲ, ಬ್ಯುಸಿ. ಪಾಪು ಕೂಡ ಇಟ್ಟಿದೆ. ಆ ಪಾಪು ನೋಡೋಕ್ಕೆ ನಾಳೆ ಹೋಗ್ತಿದ್ದೀನಿ. ಅದಕ್ಕೆ ಈ ವ್ಲಾಗ್ ಇವತ್ತದು ನಾಳೆ ಕೂಡ ಮಿಕ್ಸ್ ಆಗಿ ಬರುತ್ತೆ. ಪಾಪುಗೆ ಡ್ರೆಸ್ ತೊಗೊಂಬಂದ್ಬಿಟ್ಟಿದ್ದೀನಿ. ಅದು ಇನ್ನೂ ನೋಡಿಸ್ತೀನಿ. ಅದು ನೋಡಿಸ್ಬಿಟ್ಟು ಹಂಗೆ ಬ್ಲ್ಯಾಕ್ ಬೀಟ್ಸ್ ಕೂಡ ತೊಗೊಂಬಂದಿದ್ದೀನಿ. ಅದನ್ನು ಕೊಟ್ಬಿಟ್ಟು ಡ್ರೆಸ್ನು ಪಾಪು ನಾನು ಇನ್ನೂ ಮೀಟೇ ಮಾಡಿಲ್ಲ ಗೊತ್ತಾ. ಪಾಪು ಹುಟ್ಟೆ 1 ತಿಂಗಳಾಯಿತು. ಹೋಗೋಣ ಅಂತ ಸುಬ್ಬವ್ರ ಕೆಲಸ ಬ್ಯುಸಿಯಾಗಿದ್ದರು ಅಂತೇಳ್ಬಿಟ್ಟು ಹೋಗೋಕ್ಕೆ ಆಗಿಲ್ಲ. ಈ ಸಲ ಪಕ್ಕ ಹೋಗಲೇಬೇಕು ಈ ಸಂಡೇ ಅಂತೇಳ್ಬಿಟ್ಟು ಫಿಕ್ಸ್ ಆಗಿದ್ದೀನಿ. ಸುಬ್ಬವ್ರಿಗೆ ಹೇಳಿದ್ವಿ, ಏನು ಕೆಲಸ ಇದ್ರೂ ಪರವಾಗಿಲ್ಲ ನಾನು ಹೋಗ್ಬೇಕಂತೇಳ್ಬಿಟ್ಟು. ಚಿಕ್ಕ ಬೇಬಿ ಇದ್ದಾಗ ನೋಡಿದ್ರೆ ಅಂತಾನೆ ಒಂಥರ ಚೆನ್ನಾಗಿರುತ್ತೆ, ಇಷ್ಟ ಆಗುತ್ತೆ. ಅದಕ್ಕೆ ನನಗೂ ಹೋಗ್ಬೇಕಂತೇಳ್ಬಿಟ್ಟು ಫಿಕ್ಸ್ ಆಗಿದ್ದೀನಿ. ಹೋಗಿ ಮೀಟ್ ಆಗೋಣ. ಆಫ್ಟರ್ 1.5 month 2 months ಅಂದ್ಕೊಳ್ಳಿ. 2 months ಆಯಿತು. ಅವ್ರು ಪ್ರೆಗ್ನೆಂಟ್ ಇದ್ದರೆ ಒಂದ್ಸರಿ ಹೋಗಿದ್ದೆ. ಅವಾಗ ವ್ಲಾಗ್ ಏನು ಮಾಡಿಲ್ಲ ನಾನು. ಕಮ್ಮಿ ಊಟ ತಿನ್ನೋ ಸ್ಟಾರ್ಟ್ ಮಾಡಿದ್ದೀನಿ ಇವಾಗಿಂದನೇ. ಬೆಳಿಗ್ಗೆ 3 ಇಡ್ಲಿ ತಿಂದೆ ಅಷ್ಟೇ ನಾನು. ಮತ್ತು ಇವಾಗ ದೋಸೆ ಮಾಡ್ಕೊತೆ 3 ದೋಸೆ ಮಾಡ್ಕೊತೀನಿ. 2 ತಿನ್ನೋದು ಹೇಳ್ಬೇಕಂದ್ರೆ, ಯಾಕಂದರೆ ಬೆಳಿಗ್ಗೆ ಕಮ್ಮಿ ತಿಂತೀನಿ. ಮಧ್ಯಾಹ್ನ ಸ್ವಲ್ಪ ಜಾಸ್ತಿ ತಿನ್ನಬೇಕು. ಬೆಳಿಗ್ಗೆ ನೈಟು ಮಾತ್ರ ಸ್ವಲ್ಪ ಕಮ್ಮಿ ತಿನ್ನಬೇಕು ನನ್ನ ಇದರಲ್ಲಿ. ಅದಕ್ಕೆ 3 ದೋಸೆ ಮಾಡ್ಕೊಂಡು ನಾನು ತಿನ್ನಬೇಕು. ಮತ್ತು ಮಕ್ಕನ ತಂದಿಕ್ಕಂತೂ ಎಷ್ಟು ದಿನ ಆಯ್ತು ಗೊತ್ತಾ, ಅದನ್ನು ಮಾಡಬೇಕು. ತಿಂದುಬಿಟ್ಟು ಇಲ್ಲಿ ದೋಸೆ ರೆಡಿ ಆಗ್ತದೆ. ಇಲ್ಲಿ ರೆಡಿಯಾಗಿದೆ. ಬೇಳೆ ಸಾರು ದೋಸೆ ಸಾಕಾಗಿರುತ್ತೆ. ಇವಾಗ ಎಂಜಾಯ್ ಮಾಡಬೇಕು. ಮಿಮ್ಮಿನ ಟಾಯ್ಲೆಟ್ ಮಾಡು, ವಾಶ್ರೂಮ್ ಮಾಡು ಅಂದ್ಬಿಟ್ರೆ ಅದು ಬಿಟ್ಟು ಇನ್ನೆಲ್ಲ ಕೆಲಸಗಳು ಮಾಡ್ತಿಲ್ಲ ಗೈಸ್. ನೋಡಿ ಮಿಮ್ಮೆ ಬಾಯ್ಲಿ, ಮಿಮ್ಮೆ ಏನಾದರೂ ಹೇಳ್ದಾಗ ಮಾಡೋದು. ಆಚೆ ಕುತ್ಕೊಂಡಿದ್ದೀನಿ, ಸ್ವಲ್ಪ ಗಾಳಿ ಬರ್ತಿದೆ ಅಂತ ಹೇಳ್ಬಿಟ್ಟು. ಮೋಸ್ಟ್ ಮನೆಯಲ್ಲೇ ಇದ್ದಾರೆ. ತಲೆ ನೋಡ್ತಿದೆ ಅಂತ ಹೇಳ್ಬಿಟ್ಟು ಸ್ವಲ್ಪ 5 ನಿಮಿಷ ವಾಶ್ರೂಮ್ ಬಿಡೋಣ ಅಂದ್ಬಿಟ್ಟು ಅಲ್ಲಿ ಕುತ್ಕೊಂಡಿದ್ದೀನಿ. ಇವಾಗ ಬ್ಲ್ಯಾಕ್ ಬೀಟ್ಸ್ ಹಾಕ್ಕೊಳ್ಳೋಣ ಅನ್ಕೊತಿದ್ದೀನಿ. ತೊಗೊಂಡಾಗಿಂದ ಇನ್ನು ಹಾಕಿಲ್ಲ. ಇವಾಗ ಹಾಕ್ಕೊಳ್ಳೋಣ ಅನ್ಕೊತಿದ್ದೀನಿ. ಇದರಲ್ಲಿ ಇಟ್ಟಿದ್ದೀನಿ ನೋಡಿ, ಇನ್ನೂ ಇಡಬೇಕು. ನಾನು ಸಿಲ್ವರ್ ಐಟಮ್ ಮಾತ್ರ ಇಟ್ಟಿದ್ದೀನಿ. ನಾನು ಒಂದು ರಿಂಗ್ ಕಳೆದಾಕ್ಬಿಟ್ಟಿದ್ದೀನಿ ಗೈಸ್. ನಮ್ಮ ಮನೇಲೆಲ್ಲೋ ಇಕ್ಬಿಟ್ಟು ಎಲ್ಲ ಹಾಕ್ಬಿಟ್ಟಿದ್ದೀನಿ, ಸಿಗ್ತಾ ಇಲ್ಲ. ಎಷ್ಟು ಉಂಗುರಗಳು ಕಳೆದಾಕ್ಬಿಟ್ಟಿರ್ತೀನಿ ಅಂದರೆ ನಾನು, ಅದೆಷ್ಟು ಒಂದು 10 ಮೇಲೆ ಕಳೆದಾಕಿರ್ತೀನಿ ಬೆಳ್ಳಿಗೂ. ಇವಾಗ 2 ಇದೆ, ಇನ್ನೂ ಇದೆ ಒಂದು, ಆಮೇಲೆ ಇನ್ನೂ ಇದೆ. ಇನ್ನೂ ಒಂದು 2 ಇರಬೇಕಷ್ಟೇ. ಇನ್ನು ಎಲ್ಲಿ ಕಳೆದಾಕಿದ್ದೀನಿ ನೋಡಬೇಕು. ನನ್ನ ಇದಕ್ಕೆ ಮ್ಯಾಚ್ ಮಾಡಿ ಹಾಕ್ಕೊಳೋ ಸುಬ್ಬುದು ಕಪ್ಪಲ್ ರಿಂಗ್ ಥರ ಅದು ಕಳೆದಾಕ್ಬಿಟ್ಟಿದ್ದೀನಿ. ಇಕ್ಕಿದ್ದೆ ಅಲ್ಲಿ ಸಿಗ್ತಿಲ್ಲ. ಇದು ನನ್ನ ಬ್ಯಾಸ್ಲೆಟ್, ಇದು ನನ್ನ ಬ್ಯಾಸ್ಲೆಟ್. ಇವಾಗ ಬ್ಲ್ಯಾಕ್ ಬೀಟ್ಸ್ ಹಾಕೋಣ. ಇನ್ನು ಇದರಲ್ಲಿ ಇಕ್ಬೇಕು. ಇಕ್ಬಿಟ್ಟು ಆಮೇಲೆ ಇಕ್ಕೋಣ. ಇವಾಗ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ. ಇವಾಗ ಇದನ್ನು ಹಾಕ್ಕೊಳ್ಳೋಣ. ನೋಡಿ ಗೈಸ್, ಹಾಕ್ಕೊಂಡಿದ್ದೀನಿ. ಸಕ್ಕತ್ತಾಗಿದೆ. ಈ ಥರದ್ದು ಗೋಲ್ಡ್ ಒಂದು ಮಾಡಿಸ್ಕೊಂಬಿಟ್ರೆ ಸೂಪರ್. ನಂಗೆ ಆಸೆ ಇದೆ ಬ್ಲ್ಯಾಕ್ ಬೀಟ್ಸ್ ಗೋಲ್ಡ್ ಮಾಡಿಸ್ಕೊಬೇಕಂತ ಹೇಳ್ಬಿಟ್ಟು. ನೋಡೋಣ, ಇವಾಗ ನೋಡಿದ್ರೆ ಗೋಲ್ಡ್ ರೇಟ್ ಅಷ್ಟೊಂದಿದೆ. ನೋಡೋಣ, ಫ್ಯೂಚರಲ್ಲಿ ಮಾಡಿಸ್ಕೊಂತೀನಿ ಒಂದು ಆಸೆ. ಇದು ಮಾತ್ರ ನಂಗೆ ಗೋಲ್ಡ್ ಅಂದರೆ ಅಷ್ಟೊಂದು ಇಷ್ಟ ಆಗಲ್ಲ. ಹೇಳ್ಬೇಕಂದ್ರೆ ನಂಗೆ ಇಷ್ಟ ಆಗಲ್ಲ. ರಿಂಗ್ಸ್ ಆ ಥರ ಸಿಂಪಲಾಗಿ ಚಿಕ್ಕ ವಾಲೆ ಅಷ್ಟೇ ಇಷ್ಟ ಆಗೋದು. ಏನು ಇಷ್ಟ ಆಗೋದಿಲ್ಲ. ಜುಮ್ಕಾ ಇಷ್ಟ, ಅದಕ್ಕೆ ಜುಮ್ಕಾ ತೊಗೊಂಡಿದ್ದೆ. ಈ ವರ್ಷದಲ್ಲ ತೊಗೊಂಡಿತ್ತು. ರೀಲ್ಸ್ ಎಲ್ಲ ನೋಡಿರ್ತೀರ. ಇದು ಈ ಥರದ್ದೊಂದು ತೊಗೊಬೇಕಂತ ಆಸೆ. ತೊಗೊಂಡ್ರೆ ನಾನು ಈ ಡಿಸೈನ್, ಇನ್ನೊಂದು ಡಿಸೈನ್ ಇದೆ. ನನಗೆ 3 ಫೇವ್ರೇಟ್ ಡಿಸೈನ್ಸ್ ಇದೆ. ನೋಡೋಣ, ಅದನ್ನು ಚೂಸ್ ಮಾಡಿ ಮಾಡಿಸ್ಕೋಬೇಕು. ಅದ್ರ ಬಗ್ಗೆ ಇವಾಗ ಬೇಡ. ಇದು ಎಷ್ಟು ಸಕ್ಕತ್ತಾಗಿ ಕಾಣ್ತಿದ್ದಿಲ್ಲ. ನಾನು ಡೈಲಿ ಯೂಸ್ ಮಾಡಬೇಕಾ ಇಲ್ಲ ಎಲ್ಲಾದರೂ ಹೋದರೆ ಯೂಸ್ ಮಾಡೋಣ ಅಂತ ಐಡಿಯಾ ಇಲ್ಲ.
ಎಲ್ಲಿ ಹೋಗ್ತೀನಿ ನಾನು ಯೂಸ್ ಮಾಡೋಕ್ಕೆ, ರೇರ್ ವರ್ಷಕ್ಕೆ 1 ಸರಿ 2 ಸರಿ ಎಲ್ಲಾದರೂ ಹೋದರೆ ಜಾಸ್ತಿ. ಅದಕ್ಕೆ ಡೈಲಿ ಯೂಸ್ ಮಾಡೋಣ ಅಂದ್ಕೊತಿದ್ದೀನಿ. ಚೆನ್ನಾಗಿ ಕಾಣ್ತಿದೆ. ಇನ್ನು ಸ್ವಲ್ಪ ಲೆಂತ್ ಆಯ್ತೇನೋ ಅಂತ ಡೌಟು. ಇನ್ನು ಸ್ವಲ್ಪ ಹಿಂಗಿದ್ದಿದ್ರೆ ಚೆನ್ನಾಗಿರೋದೇನೋ ಅಂತ. ನೋಡಿ ಇವಾಗ ಚೆನ್ನಾಗಿ ಕಾಣ್ತಿದೆ. ಇದಾದರೆ ಇಷ್ಟು ಬರ್ತಿದೆ ಇಲ್ಲಿಗೆ, ಸ್ವಲ್ಪ ಲೆಂತಿನೇ. ಇಲ್ಲಿಗಿದ್ದಿದ್ರೆ ಸಕ್ಕತ್ತಾಗಿ ಕಾಣೋದು. ಮಾಡಿಸ್ಕೊಂಡಾಗ ಇಲ್ಲಿಗೆ ಮಾಡಿಸ್ಕೋಬೇಕು. ಸಕ್ಕತ್ತಾಗಿದೆ. ಇದನ್ನು ಯೂಸ್ ಮಾಡೋಣ. ಬೇಕಂದರೆ ಇದು ಅವ್ರು ಹೇಳಿದ್ದಾರೆ ಡೈಲಿ ವೇರ್ ಮಾಡ್ಬೋದು, ಏನೂ ಆಗಲ್ಲ ಅಂತ. ಆದರೆ ಏನಾದರೂ ಆದರೆ ಇನ್ನೊಂದು ಬೈ ಮಾಡ್ಕೊಳ್ಳೋಣ ಅಷ್ಟೇ ತಾನೇ. ಇದು ಆಗೋಗುತ್ತೆ ಹೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಯೂಸ್ ಮಾಡಿದ್ರೆ ಇಟ್ಕೊಂಡು ವರ್ಷಗಳ್ಗಟ್ಟೆ ಇಟ್ಕೊಂಡು ನನ್ನ ಹತ್ರ ಎಷ್ಟು ಜ್ಯುವೆಲರೀಸ್ ಆ ಥರ ಇಟ್ಕೊಂಡೆ ಹಾಕ್ಕೊಂಡಿರೋನೇ ಇದ್ದಾವೆ ಜಾಸ್ತಿ. ಅದಕ್ಕೆ ಯೂಸ್ ಮಾಡೋಣ ಏನಾದರೂ ಆಗಲಿ ಅಂತ ಹಾಕ್ಕೊಂಬಿಟ್ಟಿದ್ದೀನಿ. ನೋಡೋಣ. ಬೇಕಂದರೆ ಇದು ಏನು ಆಗಲ್ಲ ಅಂತ ಹೇಳಿದ್ದಾರೆ. 18 ಕ್ಯಾರೆಟ್ ಗೋಲ್ಡ್ ಪ್ಲೇಟಿಂಗ್ ಅಂತ ಹೇಳಿದ್ದಾರೆ. ನೋಡೋಣ, ಯೂಸ್ ಮಾಡಿದ್ರೆ ತಾನೇ ಗೊತ್ತಾಗುತ್ತೆ ನಮಗೆ. ಅದಕ್ಕೆ ಹಾಕ್ಕೊಂಡಿದ್ದೀನಿ, ಯೂಸ್ ಮಾಡ್ತೀನಿ ಇಷ್ಟು ದಿನ. ನನಗೆ ಬೋರ್ ಹೊಡಿಯೋವರೆಗೂ. ಹೀಗೆ ಹೊಸ ಬೆಲ್ಟ್ ಆರ್ಡರ್ ಮಾಡಿದ್ದೆ ಫ್ಲಿಪ್ಕಾರ್ಟಲ್ಲಿ. ಇದನ್ನ ಎತ್ತಿಗೆ ಬಿಡಿದೆ, ಅದು ಕತ್ತದ ಮಾತ್ರ ಹಾಕಿದ್ದೆ. ಇವಾಗ ಇದನ್ನು ಕೂಡ ಹಾಕಿದ್ದೀನಿ. ವಾಕಿಂಗ್ ಕರ್ಕೊಂಡು ಹೋಗೋಣ ಅಂತ ಆಫ್ಟರ್ ಲಾಂಗ್ ಟೈಮ್. ಆಫ್ಟರ್ 1 ಮಂತ್ ಅನ್ಕೋಬೋದು, 2 ಮಂತ್ ಅನ್ಕೋಬೋದು. ಆಮೇಲೆ ವಾಕಿಂಗ್ ಸ್ಟಾರ್ಟ್ ಮಾಡ್ತೀವಿ. ಇವಾಗ ನೋಡಬೇಕು. ಅಂದರೆ ಪ್ರಾಪರಾಗಿ ಸ್ಟಾರ್ಟ್ ಮಾಡಿದ್ದೆ ಅಂದರೆ ಅವಾಗವಾಗ ಮಾಡ್ತಿದ್ದೆ, ವಾರಕ್ಕೊಂದ್ಸರಿ ಆ ಥರ. ಇವಾಗ ಕಂಟಿನ್ಯೂಸ್ ಆಗಿ ದಿನ ಮಾಡಬೇಕು ಅನ್ಕೊತಿದ್ದೀನಿ. ಒಂದು 1/2 hour ಮಾಡೋಣ ಅನ್ಕೊತೀನಿ. ಇವಾಗ 5 o'clock, 5:30ವರೆಗೂ ಮಾಡೋಣ. ಬರೀ ಫುಲ್ ಸುಸ್ತಾಗೋಯ್ತು ಗೈಸ್. 10,000 ಸ್ಟೆಪ್ಸ್ಗೆ ನನ್ನ ಕತೆ ಆಗೋಯ್ತು. ತುಂಬ ದಿನ ಆಯ್ತಲ್ವ ವಾಕಿಂಗ್ ಮಾಡೋದಕ್ಕೆ. ಅದಕ್ಕೆ ಏನಾದರೂ ಆಗಲಿ ಕಂಪ್ಲೀಟ್ ಮಾಡೇ ಬರಬೇಕಂತೇಳ್ಬಿಟ್ಟು 2058 ಸ್ಟೆಪ್ಸ್ ಏನು ಕಂಪ್ಲೀಟ್ ಮಾಡೋದು. ತುಂಬ ಜನ 10,000 ಕೂಡ ಮೇಲೆ ಮಾಡ್ತಾರೆ. ದಿನ ಮಾಡಿದ್ರೆ ಅದೊಂದು ಕಷ್ಟ ಅನಿಸಲ್ಲ. ನನಗೂ ಮಾಡ್ತಾಯಿದ್ದಾಗ ದಿನ ಏನು ಕಷ್ಟ ಅನಿಸ್ತಾ ಇರಲಿಲ್ಲ. ಇವಾಗ ಫಸ್ಟ್ ಡೇ ಅಲ್ವಾ, ಫುಲ್ ಕಷ್ಟ ಆಯ್ತು. ಕಾಲುಗಳು ಬರ್ತಾನೆ ಇಲ್ಲ, ಮುಂದೆ ಗೆಜ್ಜೆ ಇಕ್ತಾಯಿದ್ರೆ ಕಷ್ಟ ಬಿದ್ದು ಮುಗಿಸ್ಬಿಟ್ಟು ಮೋಕ್ಷಿಕತೆ ಹೇಳ್ತಿದ್ಲು ಅಂತ ಹೇಳ್ಬಿಟ್ಟು ಇವಾಗ ಎತ್ಕೊಂಡು ಅವಳಿಗೇನ ತಿನ್ನಿಸ್ಬಿಟ್ಟು ಚಿಕ್ಕ ಡಿನ್ನರ್ಗೆ ಏನಾದರೂ ಪ್ಲ್ಯಾನ್ ಮಾಡಿ ಸಾಯಂಕಾಲ ಮಳೆ ಬೀಳ್ತಿರೋದಕ್ಕೆ ಏನಾದರೂ ತಿನ್ಬೇಕು ಅಂತ ಹೇಳ್ಬಿಟ್ಟು ಸ್ವೀಟ್ ಕಾರ್ನ್ ತೊಗೊಂಬ ಅಂತ ಹೇಳಿದೆ ಸುಬ್ಬು ಅವ್ರಿಗೆ. ಅವ್ರು ಜಾಕ್ ಫ್ರೂಟ್ ಕೂಡ ತೊಗೊಂಬಂದೆ. ಚೆನ್ನಾಗಿತ್ತು, ಕಲ್ಲರು ಸ್ವೀಟಾಗೂ ಕೂಡ ಇತ್ತು. ಸ್ವಲ್ಪ ಕಮ್ಮಿನೂ ಪ್ರೈಸ್ ಆಗಿದೆಯಂತೆ. ಟೇಸ್ಟ್ ಚೆನ್ನಾಗಿತ್ತು ಅಂತ ಎಂಜಾಯ್ ಮಾಡ್ಕೊತ 2 ಕಂಪ್ಲೀಟ್ ಮಾಡಿದೆ. ಜಂಕ್ ಏನು ತಿಂತಾ ಇಲ್ವಲ್ಲ, ಈ ಥರ ಏನಾದರೂ ಒಂದು ತಿಂತಾ ಇರಬೇಕು. ನೆಕ್ಸ್ಟ್ ಡೇ ಬ್ಲಾಗ್ಗೆ ಗುಡ್ ಮಾರ್ನಿಂಗ್ ಗೈಸ್. ಇವಾಗ ಟೈಮ್ ಬಂದು 9 o'clock ಆಗಿದೆ. ಇನ್ನೂ ರೆಡಿ ಆಗಬೇಕು. 11-12 ಗಂಟೆಗೆಲ್ಲ ಬರ್ತೀನಿ ಅಂತ ಹೇಳಿದೆ. ಸುಬ್ಬು ಅವ್ರು ಚಿಕನ್ ತೊಗೊಂಬರಕ್ಕೆ ಹೋಗಿದ್ರು ಬ್ರೇಕ್ಫಾಸ್ಟ್ಗೆ. ಪೂರಿ ಮತ್ತು ಚಿಕನ್ ಗ್ರೇವಿ ಮಾಡೋಣ ಅನ್ಕೊತೇನೆ. ಕರೆಂಟ್ ಬೇರೆ ಇಲ್ಲ, ನೆನ್ನೆ ಮಳೆ ಬಿದ್ದು ಟ್ರಾನ್ಸ್ಫರ್ ಏನೋ ಆಗಿದೆ. ಎಲ್ಲರಿಗೂ ಇದೆ, ನಮಗೆ ಮಾತ್ರನೆಲ್ಲ. ನಮ್ಮ ವೈರ್ಗೆ ಏನೋ ಆಗಿದೆ, ರೆಡಿ ಮಾಡಿಸ್ಬೇಕು. ಅವ್ರು ಹೋಗ್ಬಿಟ್ಟು ಬಂದು ಮಾಡಿಸ್ಕೊಳ್ಳೋಣ ಬಿಡು ಅಂದ್ಕೊಂಡಿದ್ದೀವಿ. ಇವಾಗ ಟೈಮ್ ಇಲ್ಲ, ಹೋಗ್ಬಿಟ್ಟು ಬಂದುಬಿಡ್ಬೇಕು. ನಮಗೆ UPS ಇದೆ, ಆ UPS ಚಾರ್ಜ್ ಕೂಡ ಹೋಗಿದೆ. ನಮಗೆ ಸಿಕ್ಕಿದ್ರೆ ಇದರಲ್ಲಿ ಕರೆಂಟ್ ಇಲ್ಲ, ಕತ್ತಲಲ್ಲಿ ನಿದ್ದೆ ಮಾಡ್ತಿದ್ದಿಲ್ಲ. ಇವಾಗ ರೆಡಿ ಆಗಬೇಕು. ನಾನು ತುಂಬ ದಿವಸ ಆಯಿತು ಲೆಟ್ಸ್ ಗೆಟ್ ರೆಡಿ ವಿತ್ ಮೀ ಶಾರ್ಟ್ ಮಾಡಿ ಅದು ಮಾಡೋಣ ಅನ್ಕೊತಿದ್ದೀನಿ. ನೋಡೋಣ ಮಾಡ್ತೀನಿ ಅಲ್ಲ, ನನಗೆ ಗೊತ್ತಿಲ್ಲ. ಇವಾಗ ಚಪಾತಿ ಹಿಟ್ಟೆಲ್ಲ ಕಲಸಿಕ್ಕಿದ್ದೀನಿ, ಪೂರಿಗಿಟ್ಟು. ಮತ್ತು ಅನ್ನ ಮಾಡಿದ್ದೀನಿ ಮಿಮ್ಮಿಗೆ ಮೋಕ್ಷಿತಾಗೆ. ಮತ್ತು ಕಟ್ ಮಾಡಿಬಿಡ ಇಟ್ಬಿಟ್ಟಿದ್ದೀನಿ. ಬರ್ತಿರೋನು ವೆಯ್ಟ್ ಮಾಡ್ತಿದ್ದೀನಿ. ಅವ್ರು ಇನ್ನೂ ಬಂದಿಲ್ಲ, ಅದಕ್ಕೆ ರೆಡಿ ಆಗಿಬಿಡೋಣ ಅನ್ಕೊತಿದ್ದೀನಿ. ಮತ್ತು ಗಲೀಜಾಗುತ್ತೆ ನೋಡಿ ಡ್ರೆಸ್ ಒಂದು ಕಡೆ ಫೀಲಿಂಗು. ಬನ್ನಿ ರೆಡಿ ಆಗೋಣ. ಇವತ್ತು ಲಿಖಿತ ಅವ್ರು ಹೋಗ್ತೀವಿ. ಅವ್ರ ಡ್ರೆಸ್ ಪಾಪಕ್ಕೆ ತಂದಿರೋ ಡ್ರೆಸ್ ಎಲ್ಲೋ ಇಟ್ಬಿಟ್ಟಿದ್ದೀನಿ. ನೆನಪತ್ತಲ್ಲ, ಇವಾಗ ಎತ್ತಬೇಕು ಹುಡುಕಿ. ತಂದು 1 ವಾರ ಆಯ್ತು. ಅದಕ್ಕೆ ಸಿಕ್ತು ಇಷ್ಟು ದೊಡ್ಡ ಬ್ಯಾಗಲ್ಲಿ ಚಿಕ್ಕ ಡ್ರೆಸ್ ಇರೋದು. ಎಷ್ಟು ಚಿಕ್ಕ ಸೈಜ್ ತೊಗೊಂಬಂದಿದ್ದೀನಿ, ಕರೆಕ್ಟಾಗಿ ಆಗಬೇಕಂತ. ಯಾವುದಾದ್ರೂ ಇವಾಗ ಮಂತ್ಲಿ ಫೋಟೋ ತೆಗಿತಾರಲ್ವ, ಅದಕ್ಕೆ ಹಾಕ್ಕೊಬೋದು ಅಂತ ಹೇಳ್ಬಿಟ್ಟು. ಫುಲ್ ಕಾಟನಲ್ಲಿ ತೊಗೊಂಡಿಲ್ಲ ನಾನು, ಸ್ವಲ್ಪ ಚೆನ್ನಾಗಿರೋ ಥರ ತೊಗೊಂಡೆ. ಮತ್ತು ಫ್ರಾಕ್ ಥರ ತೊಗೊಂಡಿಲ್ಲ, ಚುಚ್ಕೊಂಬೋ ಥರದ್ದೇನು ಬೇಡ, ಸ್ವಲ್ಪ ಫ್ಯಾನ್ಸಿಯಾಗಿರಲಿ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೀನಿ. ಇದು ಬ್ಯಾಕ್ ಕ್ಯಾಮ್ರಾ ಇಟ್ಟು ನೀಟಾಗಿ ನೋಡಿಸ್ತೀನಿ. ಇದು ಪಿಂಕ್ ಕಲರ್ ತೊಗೊಂಡೆ. ನನಗೆ ಅದೇನು ಗರ್ಲ್ಸ್ಗೆ ಅಂದರೆ ಪಿಂಕ್ ಅಂತ ತುಂಬ ಇಷ್ಟ ಆಗುತ್ತೆ. ನನಗೆ ಇದು ಮತ್ತು ಇದು ತುಂಬ ಇಷ್ಟ ಆಗಿ ತೊಗೊಂಡೆ. ನನಗೆ ಈ ಥರ ಟೈಪ್ ಇರೋ ತುಂಬ ಇಷ್ಟ ಆಗುತ್ತೆ, ಅದಕ್ಕೆ ತೊಗೊಂಡೆ. ಚೆನ್ನಾಗಿದೆ, ಸಾಫ್ಟಾಗಿದೆ ಅಂತ ಹೇಳ್ಬಿಟ್ಟು ತೊಗೊಂಡು ಹಾಕ್ಕೋಬೋದು ಬೇಬಿ. ಇದು ಅವಳು ಕೂಡ ಗೊತ್ತಿಲ್ಲ, ಲಿಖಿತಾಗಿನ್ನ ತೊಗೊಂಡಿರೋದು. ಸರ್ಪ್ರೈಸ್ ಅನ್ಕೊಬೋದು. ಇದನ್ನು ತೊಗೊಂಡೋಗಿ ಕೊಡಬೇಕು. ಎತ್ತಾಕ್ಕೊಂಡಿದ್ದೀನಿ. ಈ ಜೀನ್ಸು, ಟಿ ಶರ್ಟು ಹೊಸದೇ ಮೋಕ್ಷಿತಾಗಿಟ್ಟು ಅವಳಿಗೆ ರೆಡಿ ಮಾಡಿಸ್ಬಿಟ್ಟು ಆಮೇಲೆ ನಾನು ರೆಡಿ ಆಗೋಣ ಅಂದ್ಕೊಂಡಿದ್ದೀನಿ. ಇವಾಗ ಅವಳಿಗೆ ಎಗ್ ರೈಸ್ ಮಾಡಬೇಕು. ಅನ್ನ ರೆಡಿ ಆಗಿದೆ, ಅವಳಿಗೆ ಎಗ್ ರೈಸ್ ಮಾಡಿ ತಿನ್ನಿಸ್ಬಿಡ್ತೀನಿ.
ಆಮೇಲೆ ರೆಡಿ ಮಾಡ್ಬಿಟ್ಟು ನಾನು ರೆಡಿ ಆಗ್ತೀನಿ, ಅದು ಬೆಸ್ಟ್ ಐಡಿಯಾ. ಇಲ್ಲಾಂದರೆ ಈಗ ಮಾಡ ನೋಡಿ ಗೈಸ್, ರೆಡಿ ಆಗಿದ್ದೀನಿ. ಈ ಥರ ಆರೆಂಜ್ ನೋಡ್ಸುತ್ತಲ್ವ, ಬ್ಲ್ಯಾಕ್ ಪ್ಯಾಂಟು. ಗೆಟ್ ರೆಡಿ ವಿತ್ ಮೀ ಮಾಡೋಣ ಅಂದ್ಕೊಂಡೆ, ಆದರೆ ಟೈಮ್ ಇಲ್ಲ, ಕರೆಂಟ್ ಇಲ್ಲ, ಏನೂ ಇಲ್ಲ. ಅದಕ್ಕೆ ಸರಿ ಅಂತ ಹೇಳ್ಬಿಟ್ಟು ಹಂಗೆ ಮಾಡಿಬಿಟ್ಟೆ. ಮೋಕ್ಷಿತ ರೆಡಿಯಾಗಿ ಮಲಗಿದಾಳೆ, ನಿದ್ದೆ ಮಾಡ್ತಿದ್ದಾಳೆ ಅವಳು. ಅವಳಿಗೆ ತಿನ್ಸಿದ್ದು ಕೂಡ ಆಯಿತು, ನಾನು ಎಲ್ಲ ತಿಂದೆ. ಸುಬ್ಬು ಅವ್ರಿಗೆ ಪೂರಿ ಮಾಡಿಕೊಟ್ಟಿಲ್ಲ, ಚಿಕನ್ ಗ್ರೇವಿ ಮಾಡಿ ಸಿಂಪಲ್ ಚಿಕನ್ ಮಾಡಿಕ್ಕಿದ್ದೀನಿ. ಏನಕ್ಕಪ್ಪ ಅಂದರೆ ಇಡ್ಲಿ ತೊಗೊಂಡ್ಬಿಟ್ಟಿದ್ದಾರೆ. ಇವಾಗ ಇಡ್ಲಿ ತಿನ್ನೋಣ, ಲೇಟ್ ಆಗುತ್ತೆ, ಆಮೇಲೆ ಬಂದು ಚಿಕನ್ ಮಾಡೋಕ್ಕೆ ಕಷ್ಟ ಅಂತ ಹೇಳ್ಬಿಟ್ಟು ಇವಾಗೆ ಮಾಡ್ತಿರೋದು. ನನ್ನ ಕೈಯಲ್ಲಿ ನೋಡಿ, ಇದು ಚಿಕನ್ ಗ್ರೇವಿ, ಇದು ಸಿಂಪಲ್ ಚಿಕನ್. ಅದಕ್ಕೆ ಇಡ್ಲಿನೇ ತಿನ್ಕೊಂಡೆ ನಾನು. ಫುಲ್ ಆಗಿದೆ ನನಗೆ, ಇಡ್ಲಿ ತಿಂದರೆ ನಿದ್ದೆ ಬರುತ್ತೆ ಅವಾಗ ನನಗೆ. ಮಮ್ಮಿಗೂ ಎಲ್ಲ ಊಟ ಹಾಕಿದ್ದಾಯಿತು. ಅಲ್ಲಿದೆ ನೋಡಿ, ಇವಾಗ ಹೊರಟಬೇಕು. ನೋಡೋಣ. ಸುಬ್ಬು ಅವ್ರು ಪೆಟ್ರೋಲ್ ಹಾಕ್ಸ್ಕೊಂಡ್ಬರ್ತೀನಿ ಅಂತ ಹೋಗಿದ್ದಾರೆ. ಮತ್ತು ಅವ್ರ ಫೋನಲ್ಲಿ ರೀಚಾರ್ಜ್ ಕೂಡ ಖಾಲಿ ಆಗಿದೆ, ಅದನ್ನು ಹಾಕ್ಸ್ಕೊಂಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಫೋನ್ಪೇಯಲ್ಲಿ ಕ್ಯಾಶ್ ಇಲ್ಲ, ಅದಕ್ಕೆ ರೀಚಾರ್ಜ್ ಮಾಡ್ಕೊಂಬರಕ್ಕೆ ಹೋಗಿದ್ದಾರೆ. ಇವಾಗ ವೈಟ್ ಮಾಡೋಣ. ಖುಷಿಯಾಗವಳೆ ಜಿಮ್ಮೋ ಜಿಮ್ಮೋ ಊಟನೂ ಬೇಡ, ಏನೂ ಬೇಡ. ಬಾಯ್ ಮಮ್ಮಿ, ಬಾಯ್. ನೀನು ಹೇಳ ಅವಳು ಗೊತ್ತು ತಾನೇ, ಫೀಲಿಂಗಲ್ಲಿ ಬಿಟ್ಟವಳು. ಹೋಗ್ತಾ ಇದ್ದೀವಿ, ನಡಿ. ಏನೇ ಮಾಡ್ತಾ ಇದೀಯಾ? ಅಯ್ಯಮ್ಮ ತೆಗೀತು, ಏನ ಪೈಪು? ನೀನು ವಿಡಿಯೋ ಮಾಡ್ತಾ ಇದ್ದೀನಿ. ನೀನು ನೋಡಿದ್ಯಾ ನಾನು ಯೂಟ್ಯೂಬ್ ಚಾನಲ್ ನೋಡಿದ್ಯಾ ನೀನು? ಎಲ್ಲವೇ? ಓ ಅಲ್ಲ, ಈ ಜಾಸ್ತಿ ಇದ್ದಾವೆ. ಎತ್ಕೋಬೋಗು. ನಮ್ಮ ಊರಲ್ಲಿ ರೇಟ್ ಜಾಸ್ತಿ ನಿಮ್ಮೆ ಹಣ್ಣುಗಳು. ಅದಕ್ಕೆ ನಮ್ಮ ಬ್ಯಾಗಲ್ಲಿ ಹಾಕೊಂಬಿಡು ಒಂದೇ ಸರಿ. ಬ್ಯಾಡ ಬಿಡು. ಗಾಯ್ಸ್, ನಾವು ಇವಾಗ ನಿಮ್ಮೆ ನಿಂತ್ಕೊಂಬರ್ಕೆ ಹೋಗ್ತಾ ಇದೀವಿ ಗಾಯ್ಸ್. ಎಲ್ಲಿ ಬರ್ತಾ ಇದ್ದೀನಿ? ಮಾಡ್ಕೊಡ್ಲಿಲ್ಲ. ಮಳೆ ಬೀಳ್ತಿದ್, ಬಾರಲ್ಲೇ ಹೋಗ್ಬೇಕು ನಾವು. ಸಾಕ್ಬಾ. ಲವ್ಯ ಗಿಡದಲ್ಲಿ ಲವ್ಯ ನಡಿ, ಹೋಗೋಣ ನಡಿ. ಮಳೆ ಬೀಳ್ತೈತೆ, ನಾವು ನೆಂದೋಗ್ತೀವಿ ಮನೆ ಹೋಗೋಷ್ಟರಲ್ಲಿ. ಸಾಕ್ಪಾ. ಅಯ್ಯೋ ಹಸಿದೆಲ್ಲ ಕಿತ್ಕೊಂಡ್ಬಿಟ್ಟು ಸಾಕು ನಡಿ. ನೋಡು, ಅಯ್ಯೋ ಮಳೆ ಬೀಳೋಷ್ಟು ಮಳೆ ಕೂಡ ಬೀಳ್ತೈತಿ ಗೈಸ್. ದಿಕ್ಕಲ್ಲಿ ಇಕ್ಬಿಡೋಣ ನಾವು. 4:15 ಆ ಥರ ಬಿಟ್ಬಿಟ್ವಿ. ಇನ್ನೇನು ಮಳೆ ಜೋರಾಗಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಹಂಗೆ ಫೋನ್ ರೆಡಿ ಮಾಡಿಸೋದಿತ್ತು. ನನ್ನ ಫೋನ್ ಸ್ವಲ್ಪ ವರ್ಕ್ ಆಗ್ತಿಲ್ಲ ಬಟನ್ಸ್ ಅಂತ ಹೇಳ್ಬಿಟ್ಟು, ಹಂಗೆ ಟೆಂಪರ್ ಗ್ಲಾಸ್ ಚೇಂಜ್ ಮಾಡಬೇಕು ಅಂತ ಹೇಳ್ಬಿಟ್ಟು ಸ್ವಲ್ಪ ಬೇಗನೆ ಬಿಟ್ಟೆ. ಯಾಕಂದರೆ ಮಳೆ ಗಿಳೆ ಜಾಸ್ತಿ ಆಗೋಗುತ್ತೆ ಅಂತ ಹೇಳ್ಬಿಟ್ಟು ನಾನೇನು ಅಷ್ಟೊಂದು ವೀಡಿಯೋಸ್ ತೊಗೊಂಡಿಲ್ಲ. ಪಾಪು ಹತ್ರ ಆಗಲಿ ಲಿಖಿತ ಹತ್ರ ಆಗಲಿ ಅಂತ ಹೇಳ್ಬಿಟ್ಟು ಡಿಸ್ಟಿ ಆಗೋಗುತ್ತೆ ಅಂತ ಹೇಳ್ಬಿಟ್ಟು ನಾನೇನು ವೀಡಿಯೋ ಮಾಡಿಲ್ಲ. ನನಗೆ ಫೋಟೋಸ್ ತೊಗೊಂಡಿಲ್ಲ, ಮರ್ತೋಗಿದ್ದೀನಿ. ಮನೆಗೆ ಬಂದಮೇಲೆ ಅಯ್ಯೋ ನಾನು ಫೋಟೋನೇ ತೊಗೊಂಡಿಲ್ಲ ಅನ್ನಿಸ್ತು. ನೆಕ್ಸ್ಟ್ ಟೈಮ್ ತೊಗೊಳೋಣ ಅಂತ. ಆಮೇಲೆ ಇಲ್ಲಿ ಈ ಥರ ಗಿಡಗಳು ಕಿತ್ಕೊಂಡ್ಬಂದಿದ್ದೆ, ಚಾಮಂತಿ ಗಿಡ. ಆಮೇಲೆ ಇದೊಂದು ಸ್ಮೆಲ್ ಬರೋದು, ಅದನ್ನ ಕಿತ್ಕೊಂಡ್ಬಂದು ಉಣ್ಬಿಟ್ಟೆ ಕೆಟ್ಟೋಗುತ್ತೇನೋ ಅಂತ ಹೇಳ್ಬಿಟ್ಟು. ಆಮೇಲೆ ಹಂಗೆ ಇದು ನೋಡಿದ್ರೆ ಒಂದು ಮಿಕ್ಕಿತ್ತು, ಇದು ಕೆಟ್ಟೋಗ್ಬಿಟ್ಟಿತ್ತು. ಬೇಜಾರಾಯಿತು, ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಎಲ್ಲ ಕಂಪ್ಲೀಟ್ ಮಾಡಿದೆ. ಅದೊಂದು ಕೆಟ್ಟೋಯ್ತು. ಯಾವುದಾದ್ರೂ ಒಂದು ಫ್ರೂಟ್ ಆದರೂ ಕೆಟ್ಟೋಗುತ್ತೆ, ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಆವಿಕಾಡೋ ಫಸ್ಟ್ ಟೈಮ್ ನಾನು ತೊಗೊಂಬಂದಿನಿ. ಬಟರ್ ಫ್ರೂಟು ಯಾವತ್ತೂ ಟೇಸ್ಟ್ ಮಾಡಿಲ್ಲ, ಅಂದರೆ ಕಾಯಿ ತೊಗೊಂಬಂದು ಟೇಸ್ಟ್ ಮಾಡಿಲ್ಲ. ಅಂಗಡಿಯಲ್ಲಿ ಕುಡ್ದಿದ್ದೀನಿ ನಾನು, ಬೇಕ್ರಿಗಳಲ್ಲೆಲ್ಲ ಜ್ಯೂಸ್ ಕುಡ್ದಿದ್ದೀನಿ, ಆದರೆ ಕಾಯಿ ತೊಗೊಂಬಂದಿಲ್ಲ. ಫಸ್ಟ್ ಟೈಮ್ ತೊಗೊಂಬಂದಿದ್ದೀನಿ. ಮತ್ತು ಎಲ್ಲ
1 ವೀಕ್ಗೆ ಆಗೋಷ್ಟು ಫ್ರೂಟ್ಸ್ ಎಲ್ಲ ಪ್ರೊಮೊಗ್ರಾನೇಟು ಮತ್ತು ಸುಬ್ಬುವ್ರಿಗೆ ಕಾಯಿ ಅಂದರೆ ಇಷ್ಟ, ಕಾಯಿ ಮತ್ತು ಬನಾನಾ ಮಂಕೀಸ್ ಬರುತ್ತೆ ಅಂತ ಮೇಯ್ನ್ ಬನಾನಾಸ್ ತೊಗೊಂಡ್ರು ಸುಬ್ಬು. ಇದೆಲ್ಲ ತೊಗೊಂಬಂದಿದ್ದೀವಿ. ಮತ್ತು ಲೆಮನ್ಸ್ ಕೂಡ ಬೇಡ ಅಂದರೆ ಕಿತ್ತಿ ತುಂಬಿಸ್ಬಿಟ್ಟವನೇ. ಸುಧಾ ಅವ್ರಿಗೂ ಸ್ವಲ್ಪ ಕೊಡಬೇಕು, ಇನ್ನು ಟೈಮ್ ಇಲ್ಲ ಅವಾಗ ಕೊಡೋಕ್ಕೆ. ಇಷ್ಟೊಂದು ಹೆಂಗೆ ಸ್ಟೋರ್ ಮಾಡೋಕ್ಕಾಗಲ್ವಲ್ಲ, ಅದಕ್ಕೆ. ಉಪ್ಪಿನಕಾಯಿ ಕೂಡ ಏನೂ ಹಾಕಲ್ಲ, ಲೆಮನ್ ಉಪ್ಪಿನಕಾಯಿ ಅಷ್ಟೊಂದು ತಿನ್ನಲ್ಲ. ಹಂಗೆ ಮ್ಯಾಂಗೋಸ್ ಕೂಡ ಇತ್ತು. ಮತ್ತು ಇದನ್ನೆಲ್ಲ ನೀಟಾಗಿ ಜೋಡಿಸ್ಕೊಂಡು ಮತ್ತು ಫುಲ್ಲು ಸುಸ್ತಾಗೋಗ್ಬಿಟ್ಟಿತ್ತು ನನಗೆ. ಅದೇನೋ ಗೊತ್ತಿಲ್ಲ, ಎಲ್ಲ ಸುತ್ಕೊಂಬಂದು ಫುಲ್ ಸುಸ್ತಾಗುತ್ತೆ. ಏನೂ ಕೆಲಸ ಮಾಡಿಲ್ಲ ಅಂದರೆ ಕೂಡ. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಲೈಕ್ ಮಾಡಿ.